ನಮಸ್ಕಾರ. ಈಗ ಇಲ್ಲಿ ನಾವು ಮಾಡ್ತಾ ಇರೋದು ನಾಗರ ಚೌತಿಯ ದಿನ ಮಾಡೋ ಹಸಿ ಎಳ್ಳಿನ ಉಂಡೆನ. ಇದಕ್ಕೆ ನಾವು ಒಂದು ಸಣ್ಣ ಲೋಟದಷ್ಟು ಎಳ್ಳು ತೊಗೊಂಡಿದ್ದೀವಿ. ಹಸಿ ಹುರ್ಕೊಳ್ಳೋ ಅಷ್ಟಿಲ್ಲ. ನೀವು ಯಾವುದೇ ಲೋಟದಲ್ಲಿ ಅಥವಾ ಯಾವುದೇ ಕಪ್ಪಲ್ಲಿ ತೊಗೊಂಡ್ರು ಅದರಲ್ಲಿ ಅರ್ಧ ಬೆಲ್ಲನ ತೊಗೋಬೇಕು. ಬೆಲ್ಲನ ಪುಡಿ ಮಾಡಿಕೊಂಡು ತೊಗೋಬೇಕು. ಎಳ್ಳು ಸಪ್ರೇಟಾಗಿ ಪುಡಿ ಮಾಡ್ಕೊಂಡಾದ ನಂತರ ಅದಕ್ಕೆ ಬೆಲ್ಲನ ಸೇರಿಸಿ ಮತ್ತೊಮ್ಮೆ ಪುಡಿ ಮಾಡಿಕೊಂಡ್ರೆ ಅದನ್ನು ಒಂದು ಬಟ್ಲಲ್ಲಿ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ. ಇದು ಹಸಿ ಎಳ್ಳು ಉಂಡೆ ರೆಡಿ ಆಗುತ್ತೆ. ಹಸಿ ಅಕ್ಕಿಯ ತಂಬಿಟ್ಟು ಮಾಡ್ಕೊತಾ ಇದ್ದೀವಿ ಈಗ. ಇದಕ್ಕೂ ನಾವು 1 ಲೋಟ ಅಕ್ಕಿನ ತೊಗೊಂಡಿರೋದು. ಅಕ್ಕಿನ ಮೊದಲಿಗೆ ತೊಳ್ಕೊಂಡು ಆಮೇಲೆ ಅರ್ಧ ಗಂಟೆಗಳ ಕಾಲ ನೆನೆ ಇಟ್ಕೋಬೇಕು. ಅರ್ಧ ಗಂಟೆಗಳ ಕಾಲ ನೆನೆದಾದ್ಮೇಲೆ ಅಕ್ಕಿನ ನಾವು ನೀರು ಸೋರೋಕ್ಕೆ ಹಾಕಬೇಕು. ಅದಾದ ನಂತರ ಒಂದು ಶುಭ್ರವಾದ ಬಟ್ಟೆ ಮೇಲೆ ಅಕ್ಕಿನ ಈ ರೀತಿ ಹರಡ್ಕೋಬೇಕು. 5 ನಿಮಿಷಗಳ ಕಾಲ ಹೀಗೆ ಹರಡ್ಕೊಂಡ್ರೆ ಸಾಕು. ಅದಾದ ನಂತರ ನಾವು ಪುಡಿ ಮಾಡ್ಕೊಬೋದು ಅಕ್ಕಿನ. ನಾವು ಯಾವ ಅಳತೆಯಲ್ಲಿ ಅಕ್ಕಿನ ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಬೆಲ್ಲದ ಪುಡಿ ಅಥವಾ ಬೆಲ್ಲ ನಾವು ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋಬೋದು. ಬೆಲ್ಲವನ್ನು ಪುಡಿ ಮಾಡಿಕೊಂಡು ನಾವು ಹಾಕಿದ್ರಲ್ಲಿ ನಮಗೆ ಅಂಟು ಬೇಗ ಬರುತ್ತೆ. ಉಂಡೆ ಕಟ್ಟೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಬೇಕಾದ್ರೆ ನಾವು ಅಕ್ಕಿನ ಪುಡಿ ಮಾಡ್ಕೊಂಡಾದ್ಮೇಲೆ ಬೆಲ್ಲ ಕೂಡ ಅದ್ರ ಜೊತೆಗೆ ಇನ್ನೊಮ್ಮೆ ಹಾಕಿ ಎರಡೂ ಒಟ್ಟಿಗೆ ಪುಡಿ ಮಾಡಿಕೊಂಡು ತುಪ್ಪ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಉಂಡೆ ಕಟ್ಟಿಡೋದು. ಈ ರೀತಿ ನಮ್ಮ ಹಿಟ್ಟಿನಲ್ಲಿ ಉಂಡೆಗಳು ಕಟ್ಕೊಂಡ್ರೆ ನಮ್ಮ ಹಸಿ ಅಕ್ಕಿ ತಂಬಿಟ್ಟು ರೆಡಿ ಆಗುತ್ತೆ. ಈಗ ನಾವು ನಾಗರ ಪಂಚಮಿಯ ದಿನ ಮಾಡುವ ಎಳ್ಳು ಉಂಡೆನ ಮಾಡ್ಕೊತಾ ಇರೋದು. ಇದಕ್ಕೆ ನಾವು 1/4 kg ಬಿಳಿ ಎಳ್ಳು ತೊಗೊಂಡು ಅದನ್ನು ಹುರ್ಕೊಂಡಿದ್ದೀವಿ. ಅದು ಕೆಂಪಾಗೋ ತನಕ ಹುರ್ಕೊಂಡಾದ ನಂತರ ಅದನ್ನು ಪುಡಿ ಮಾಡಿಕೊಂಡು ಇಲ್ಲಿ ನಾವು ಯಾವ ಅಳತೆಯಲ್ಲಿ ಎಳ್ಳು ತೊಗೊಂಡಿರ್ತೀವೋ ಅದರ ಅಳತೆಯಲ್ಲೇ ಅರ್ಧ ಭಾಗ ಬೆಲ್ಲನ ಹಾಕೋಬೇಕು. ನಾವು 1/4 kg ಬೆಲ್ಲ ತೊಗೊಂಡಿರೋದ್ರಿಂದ ಅದರಲ್ಲಿ ಅರ್ಧ ಅಂದರೆ 125 ಗ್ರಾಮ್ ಬೆಲ್ಲ ಆಗುತ್ತೆ. ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಒಮ್ಮೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಹಾಗೆ ತುಪ್ಪನ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಚೆನ್ನಾಗಿ ಕಲಸಿ ಈ ಥರ ಉಂಡೆ ಕಟ್ಕೊಳ್ಳೋದು. ಇದು ನಮ್ಮ ನಾಗರ ಪಂಚಮಿಯಂದು ಮಾಡುವ ಎಳ್ಳು ಉಂಡೆ.
ಈಗ ನಾವು ನಾಗರ ಪಂಚಮಿಯಂದು ಮಾಡುವ ತಂಬಿಟ್ಟನ್ನು ಮಾಡ್ಕೊತಾ ಇರೋದು. ಅದಕ್ಕೆ ನಾವು 1 ಬಟ್ಲು ಹುರ್ಗಡ್ಲೆನ ತೊಗೊಂಡಿದ್ದೀವಿ. ಅದನ್ನು ಪುಡಿ ಮಾಡ್ಕೊಬೇಕು. 1 ಬಟ್ಲು ಹುರ್ಗಡ್ಲೆಗೆ ನಾವು 3/4 ಬಟ್ಲಷ್ಟು ಬೆಲ್ಲನ ತೊಗೋಬೇಕು. ಎರಡೂ ಒಮ್ಮೆ ಜೊತೆಗೆ ಕಲಿಸ್ಕೊಂಡು ಮತ್ತೆ ಇನ್ನೊಮ್ಮೆ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ನಾವು ಒಣ ಕೊಬ್ಬರಿ ಒಂದು ಅರ್ಧ ಬಟ್ಲು, ಹಾಗೆ ಎಳ್ಳು ಹುರಿದ್ಕೊಂಡಿರೋದು ಸ್ವಲ್ಪ, ಮತ್ತು ಕಡಲೆಕಾಯಿ ಬೀಜ 1 ಹಿಡಿ ತೊಗೊಂಡು ಅದನ್ನು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿರೋದು. ಅದನ್ನು ಒಂದೆರಡಾಗಿ ಕುಟ್ಕೊಂಡ್ರೂ ಆಯಿತು, ಇಲ್ಲ ಪುಡಿ ಮಾಡಿದ್ರೂ ಆಯಿತು. ಎಲ್ಲನ ಸರಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದು. ನೀವು ಈ 4 ಬಗೆಯ ಉಂಡೆಗಳನ್ನು ಮಾಡಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿ.